ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮಿಳುನಾಡು ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದ ಬಿರುಗಾಳಿ ಬೀಸಿದೆ. ಒಂದು ಕಡೆ MK ಸ್ಟಾಲಿನ್, ಇನ್ನೊಂದು ಕಡೆ ಕನ್ನಿಮೋಳಿ, ಈ ಕಡೆ ಉದಯನಿಧಿ ಸ್ಟಾಲಿನ್, ಆ ಕಡೆ ದಯಾನಿಧಿ ಮಾರನ್ನು, ಈ ಕಡೆ ರಾಜ. ಎಲ್ರಿಗೂ ಏಕಕಾಲಕ್ಕೆ ಲೂಸ್ ಮೋಷನ್ ಶುರುವಾಗಿದೆ. ಇವರಿಗೆ ಮೊನ್ನೆ ಶುಕ್ರವಾರ ದಿವಸ ಜಾಪಾಳ ಮಾತ್ರೆ ಕೊಟ್ಟದ್ದು ಅಮಿತ್ ಶಾ ಅವರು. ಇವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ರು ಅಂತಂದರೆ, ಇಬ್ಬರ ನ್ಯಾಯ ಮೂರನೇದವರಿಗೆ ಆಯಾ, ಈ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಮತ್ತು AIADMK ಒಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅಣ್ಣಾಮಲೈ ಬೆಳಗ್ಗೆ ಎದ್ರೆ ಎಡಪ್ಪಾಡಿ ಪಳನಿಸ್ವಾಮಿಗೆ ಉಗಿತಾರೆ, ಎಡಪ್ಪಾಡಿ ಪಳನಿಸ್ವಾಮಿ BJPಗೆ ಉಗಿತಾರೆ. ಇಬ್ಬರು ಒಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮದೇ ಅಧಿಕಾರ ಮುಂದಿನ ಬಾರಿಯೂ ಕೂಡ ಅಂತ ನಿರುಂಬಳವಾಗಿ ನಿದ್ದೆ ಮಾಡ್ತಾ ಇದ್ರು. ಹಗಲು ದರೋಡೆ ಮಾಡೋರು ಹಗಲು ದರೋಡೆ ಮಾಡ್ಕೋತಾ ಇದ್ರು, ಹಿಂದೂಗಳಿಗೆ ಬೈಯೋರು ಹಿಂದೂಗಳಿಗೆ ಬೈಕೊಂಡು ಓಡಾಡ್ತಾ ಇದ್ರು. ತಮಿಳುನಾಡನ್ನು ಪ್ರತ್ಯೇಕ ರಾಷ್ಟ್ರ ಅನ್ನುವ ರೀತಿಯಲ್ಲಿ ರುಪಿಯ ಸಿಂಬಲನ್ನು ಕೂಡ ಅಲ್ಲಿಯ ಮುಖ್ಯಮಂತ್ರಿ MK ಸ್ಟಾಲಿನ್ ಬದಲಾವಣೆ ಮಾಡಿಬಿಟ್ಟಿದ್ರು. ಬಾಕಿ ಉಳಿದದ್ದು ಎರಡೇ ಎರಡು ಕೆಲಸ. ಅವ್ರದ್ದೇ ಒಂದು ಪಾಸ್ಪೋರ್ಟ್ ಪ್ರಿಂಟ್ ಮಾಡಿಸೋದು, ಅವ್ರದ್ದೇ ನೋಟ್ ಪ್ರಿಂಟ್ ಮಾಡ್ಕೊಳ್ಳೋದು. ಅಲ್ಲಿಗೆ ಭಾರತಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯದೊಂದು ಧೋರಣೆಯನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಇದೇ ರೀತಿ ಇನ್ನೊಂದು ರಾಜ್ಯ ನೀವು ನೋಡ್ಬೇಕಂದ್ರೆ ವೆಸ್ಟ್ ಬೆಂಗಾಲ್ ಹೋಗ್ಬೇಕು. ಅಲ್ಲಿ ಮಮತಾ ಬೇಗಂ ಕೂಡ ಪಾಸ್ಪೋರ್ಟು, ವೀಸಾ, ನೋಟ್ ಪ್ರಿಂಟ್ ಮಾಡಿಬಿಟ್ರೆ ಅವ್ರದ್ದೇ ಪ್ರತ್ಯೇಕ ರಾಷ್ಟ್ರ. ಅಂಥ ಮನಸ್ಥಿತಿ ಇರುವಂಥ ದೇಶ ವಿರೋಧಿ ರಾಜಕಾರಣಿಗಳು. ಈಗ ಏನಾಯಿತು, ಇದ್ದಕ್ಕಿದ್ದ ಹಾಗೆ ದಿಲ್ಲಿಯಿಂದ ಬಂದಲ್ಲಿ ಗೃಹ ಸಚಿವರಾದಂಥ ಅಮಿತ್ ಶಾ ಹೇಳಿದ್ದಾರೆ. ನಾವು ಈಗಾಗಲೇ ಇದನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ. ಅಣ್ಣಾಮಲೈ ಅವರ ಕುರಿತು ಅತ್ಯಂತ ಸವಿಸ್ತಾರವಾದಂಥ, ವಿಶ್ಲೇಷಣಾತ್ಮಕವಾದಂಥ, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಆಯಾಮಗಳನ್ನೆಲ್ಲ ತಮ್ಮೆದುರಿಗೆ ಹರಿಡಿಟ್ಟಿದ್ವಿ. ಅಣ್ಣಾಮಲೈನ ಬಲಿಕಾ ಬಕರ ಮಾಡೋದಿಲ್ಲ, ಅವ್ರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಭಾಳ ದೊಡ್ಡ ಸ್ಥಾನಮಾನವನ್ನು ಕೊಡಲಾಗತ್ತೆ. ತಮಿಳುನಾಡು ರಾಜಕೀಯದಲ್ಲಿ ಭಾಳ ದೊಡ್ಡದಾದಂಥ ಮನ್ವಂತರಾಗುವಂಥ ಎಲ್ಲ ಲಕ್ಷಣಗಳಿವೆ ಅಂತ ಕೇವಲ 3 ದಿವಸದಿಂದ ಹೇಳಿದ್ವಿ. ಹೇಳಿದ ಮಾರನೇ ದಿವಸ ಅಮಿತ್ ಶಾ ಅವರು ವಿಶೇಷ ವಿಮಾನದಲ್ಲಿ ಬರ್ತಾರೆ. ಬಂದು ಒಂದು ಅದ್ಭುತವಾದಂಥ ಸಭೆಯನ್ನು ಮಾಡ್ತಾರೆ. ಸಭೆಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಇರ್ತಾರೆ, ಆಮೇಲೆ ನಯನಾರ್ ನಾಗೇಂದ್ರ ಇರ್ತಾರೆ, ಪಕ್ಷದ ಅಂದಿನ ರಾಜ್ಯಾಧ್ಯಕ್ಷರಾದಂಥ ಅಣ್ಣಾಮಲೈ ಇರ್ತಾರೆ, AIADMK ಎಡಪ್ಪಾಡಿ ಪಳನಿಸ್ವಾಮಿ ಇರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಸುದೀರ್ಘವಾದಂಥ ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದಾದ ಮೇಲೆ ಈ DMK ಪಕ್ಷದವರಿಗೆ ಜಾಪಾಳ ಮಾತ್ರೆ ಆಗುವ ರೀತಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಲಾಗತ್ತೆ, ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗತ್ತೆ. ಅಲ್ಲಿ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಬರುವ 2026ರಲ್ಲಿ AIADMK ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಚುನಾವಣೆಯಲ್ಲಿ ಸೆಣಸಲಿವೆ. ನಮ್ಮದು ಮೈತ್ರಿ ಹೋರಾಟ. DMK ಭ್ರಷ್ಟಾಚಾರವನ್ನು ನೀಗಿಸಲಿಕ್ಕಾಗಿ, ಅವರ ದೇಶ ವಿರೋಧಿ ಧೋರಣೆಯನ್ನು ಸಂಪೂರ್ಣವಾಗಿ ಪತನಗೊಳಿಸಲಿಕ್ಕಾಗಿ ನಮ್ಮ ಹೋರಾಟ ಇಲ್ಲಿ ಇವತ್ತಿನಿಂದ ಪ್ರಾರಂಭ. ಯಾವಾಗ ಈ ರೀತಿ ಹೇಳಿಕೆ ಬರುತ್ತೋ ಮೊದಲು ಪತ್ರ ಕೊಟ್ಟು ಹೋದವರೇ MK ಸ್ಟಾಲಿನ್. ಯಾರ ಮೇಲೆ ಅಟ್ಯಾಕ್ ಮಾಡಿರ್ಬೇಕು ಹೇಳಿ? ಅವರು ನೇರವಾಗಿ EPS ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಈತ ಒಬ್ಬ ಗುಲಾಮ, ಭಾರತೀಯ ಜನತಾ ಪಾರ್ಟಿಯ ಗುಲಾಮರಾಗಿ ಈಗ ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಅಂತ. ಯಾಕೆಂದರೆ ಪ್ರತ್ಯೇಕವಾಗಿ ಇದ್ದುಬಿಟ್ಟಿದ್ರೆ ಹೇಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಆರಾಮಾಗಿ ಎಲ್ಲ ಸೀಟ್ ಗೆದ್ಕೊಂಡ್ಬಿಟ್ವಲ್ಲ, ಅದೇ ರೀತಿ ಗೆದ್ಕೋಬಹುದು ಅಂತ ಅವ್ರು ಅಂದ್ಕೊಂಡಿದ್ರು. ಹಾಗೆ ನೋಡಿದರೆ AIADMK ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಹೊಸದೇನಲ್ಲ. ಜಯಲಲಿತಾ ಇರುವ ಸಂದರ್ಭದಲ್ಲಿಯೂ ಮುಂಚೆ ಮಾಡಿದ್ದು. ಅದಾದಮೇಲೆ 2019-21ರಲ್ಲಿ ಒಟ್ಟಿಗೆ ಚುನಾವಣೆಯಲ್ಲಿ ಸೆಣಸಿದ್ದು. 2019ರ ಲೋಕಸಭಾ ಚುನಾವಣೆ, 2021ರ ವಿಧಾನಸಭಾ ಚುನಾವಣೆಯಲ್ಲಿ. ಆವಾಗ ಸಮಸ್ಯೆ ಏನಾಗಿತ್ತು, ಜಯಲಲಿತಾ ಅವ್ರು ತೀರ್ಕೊಂಡ ಮೇಲೆ ಇವರದೇ ಒಳಪಂಗಡಗಳಾದವು. ಒಂದು ಕಡೆ ಶಶಿಕಲಾ ಹೋಗ್ತಾರೆ, ಒಂದು ಕಡೆ ದಿನಕರನ್ನು, ಮತ್ತೊಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ, ಮತ್ತೊಂದು ಕಡೆ ಪನ್ನೀರ್ಸೆಲ್ವಂ. 4 ಬೇರೆ ಬೇರೆ ಬಣಗಳಾಗಿ ಒಬ್ರಿಗೊಬ್ಬರು ಹೊಡೆದಾಡಿ ಯಾವುದೇ ರೀತಿಯಾದಂಥ ಒಗ್ಗಟ್ಟನ್ನು ಪ್ರದರ್ಶಿಸಲಾರದೆ DMK ಪ್ರಚಂಡ ಬಹುಮತದಿಂದ ತಮಿಳುನಾಡಿನಲ್ಲಿ ಸರ್ಕಾರ ಬರಲಿಕ್ಕೆ ಕಾರಣೀಭೂತ ಆಗತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಹಾಗೆ ನೋಡಿದರೆ ತಮಿಳುನಾಡಿನಲ್ಲಿ ಅಡ್ರೆಸ್ಸೇ ಇಲ್ಲ. ಆದರೂ ಸೋದರನ ರೀತಿಯಲ್ಲಿ ಒಟ್ಟಿಗೆ ಚುನಾವಣೆಯಲ್ಲಿ ಸಣಸಾಟ ಮಾಡಿದ್ದು. ಮುಂದೆ ನೋಡಿದರೆ ಅಣ್ಣಾಮಲೈಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಬರ್ತಾರೆ. ಬಂದ ಮೇಲೆ ಹೆಣ್ಮಕ್ಕಳು ಅನ್ನುವಂಥ ಅತಿ ದೊಡ್ಡದಾದಂಥ ಅಭಿಯಾನವನ್ನು ಮಾಡ್ತಾರೆ. ಮಾಡಿ 2% ವೋಟ್ ಶೇರ್ ಇದ್ದಂಥ ತಮಿಳುನಾಡಿನಲ್ಲಿ 11% ವೋಟ್ ಶೇರಿಗೆ ತಂದು ನಿಲ್ಲಿಸ್ತಾರೆ. ಆಗಿದ್ದು ಒಂದೇ ಒಂದು ತಾಪತ್ರ ಏನಪ್ಪ,
ಈ ಎಡಪ್ಪಾಡಿ ಪಳನಿಸ್ವಾಮಿಗೂ ಎಂ ಕೆ ಸ್ಟಾಲಿನ್ಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಪ್ರತಿ ದಿವಸ ಕೆ ಅಣ್ಣಾಮಲೈಯವರು ಹೋದಲ್ಲೆಲ್ಲ ಉಗಿತಾ ಇರ್ತಾರೆ. ಈತನೂ ಭ್ರಷ್ಟ, ಆತನೂ ಭ್ರಷ್ಟ, ಆತನಿಗಿಂತ ಈತ ಹೆಚ್ಚು ಭ್ರಷ್ಟ, ಈತನಿಗಿಂತ ಆತ ಹೆಚ್ಚು ಭ್ರಷ್ಟ ಅಂತ ಇಬ್ಬರನ್ನೂ ಹೋದಲ್ಲೆಲ್ಲ ತಮ್ಮ ಸಮಾವೇಶದಲ್ಲಿ ಬೈತಾ ಇರ್ತಾರೆ. ಎಡಪ್ಪಾಡಿ ಪಳನಿಸ್ವಾಮಿಯನ್ನು ಬೈತಿರ್ತಾರೆ, ಎಂ ಕೆ ಸ್ಟಾಲಿನ್ ಸರ್ಕಾರದ ಬಗ್ಗೆನೂ ಮಾತಾಡ್ತಾ ಇರ್ತಾರೆ. ಎಡಪ್ಪಾಡಿ ಪಳನಿಸ್ವಾಮಿಗೆ ಇನ್ನಿಲ್ಲದ ಹಾಗೆ ಅವಮಾನ. ಪ್ರತಿ ದಿವಸ ಬೆಳಗ್ಗೆ ಎದ್ರೆ ಅಣ್ಣಾಮಲೈ ಸ್ಟೇಟ್ಮೆಂಟು. ಅಮಿತ್ ಶಾ ಅವರಿದ್ರೆ ಕಂಪ್ಲೇಂಟ್ ಹೇಳ್ತಾರೆ. ಅಮಿತ್ ಶಾ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಸ್ಥಳೀಯ ನಾಯಕತ್ವ ಅಣ್ಣಾಮಲೈಯವರ ಮನಸ್ಸಿಗೆ ವಿರುದ್ಧವಾಗಿ ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕಾಗುವುದಿಲ್ಲ. ಮೊದಲು ನಿಮ್ಮ ಪಕ್ಷದಲ್ಲಿರುವಂಥ ಆಂತರಿಕವಾದಂಥ ಬೇಗುದಿ, ಆಂತರಿಕವಾದ ತಳಮಳ, ಭಿನ್ನಾಭಿಪ್ರಾಯ ಸರಿ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನಾವು ಮತ್ತೆ ನಿಮ್ಮ ಜೊತೆ ಸೇರಿಕೊಂಡ್ರೆ 2019, 2021 ಫಲಿತಾಂಶವೇ ಬರುತ್ತೆ. ಈಗ ಪಕ್ಷದ ಸಂಘಟನೆ ಕೆಲಸವನ್ನು ಅಣ್ಣಾಮಲೈ ಮಾಡ್ತಾ ಇದ್ದಾರೆ, ಮಾಡಲಿಕ್ಕೆ ಬಿಟ್ಬಿಡಿ ಅಂತ. ಅದಾದ ಮೇಲೆ 2024 ಲೋಕಸಭಾ ಚುನಾವಣೆಯಲ್ಲಿ ಅಮಿತ್ ಶಾ ಅಣ್ಣಾಮಲೈ ಕೇಳ್ತಾರೆ, ಏನು ಮಾಡೋಣ ಈಗ, ನಾವು ಸ್ವತಂತ್ರವಾಗಿ ಸ್ಪರ್ಧಿಸಿದರೆ ಈ DMKಯನ್ನು ಹೊಡೆದು ಹಾಕೋಕ್ಕಾಗಲ್ಲ, ಈ ಎಡಪ್ಪಾಡಿ ಪಳನಿಸ್ವಾಮಿ ಜೊತೆ ಮೈತ್ರಿ ಮಾಡ್ಕೊಳ್ಳೋದ, ಯಾವ ಕಾರಣಕ್ಕೂ ಬೇಡ, ಸೀಟ್ ಬರದೇ ಇದ್ರೂ ಪರವಾಗಿಲ್ಲ, ಒಂದು ವೇಳೆ ಅವ್ರ ಜೊತೆ ನೀವು ಮೈತ್ರಿ ಮಾಡ್ಕೊಳ್ಳೋದ ನಾನು ಹೊರಗೆ ಹೋಗ್ತೀನಿ ಅಂತ ಧಮಕಿ ಹಾಕ್ತಾರೆ ಕೆ ಅಣ್ಣಾಮಲೈ. ಅಣ್ಣಾಮಲೈಗೆ ಹಾಕಿ ಧಮಕಿ ಹಾಕ್ಲಿಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇರುತ್ತೆ. ಯಾಕೆ ಅಂತಂದ್ರೆ ಅಷ್ಟೊಂದು ಕೆಲಸವನ್ನು ಅವ್ರು ಮಾಡಿರ್ತಾರೆ ಗ್ರೌಂಡ್ ಲೆವೆಲಲ್ಲಿ. ಕೊನೆಗೆ ವಿಧಿ ಇಲ್ಲದೆ ಅಮಿತ್ ಶಾ ಅವತ್ತಿನ ಕಾಲಘಟ್ಟದಲ್ಲಿ ಒಪ್ತಾರೆ. ಅದರ ಫಲಶ್ರುತಿಯಾಗಿ DMKಗೆ ಇಷ್ಟು ಸ್ಥಾನಗಳು ಲಭ್ಯ ಆಗಿಬಿಡ್ತವೆ ಅವರ ಒಕ್ಕೂಟಕ್ಕೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿನೂ ಅಡ್ರೆಸ್ಗಿಲ್ದಂಗೆ ಆಗತ್ತೆ. ಈ AIADMK ಎಡಪ್ಪಾಡಿ ಪಳನಿಸ್ವಾಮಿ ಯಾವುದೇ ರೀತಿಯಾದಂಥ ಫಲಿತಾಂಶ ತೋರಿಸುವುದರಲ್ಲಿ ವಿಫಲರಾಗಿಬಿಡ್ತಾರೆ. ಈಗ ಇರುವಂಥ ತಮಿಳುನಾಡಿನ ಪರಿಸ್ಥಿತಿಯಲ್ಲಿ ಮೊದಲೇ ಪಕ್ಷ DMK ಆದರೆ ಎರಡನೇ ಪಕ್ಷ ಭಾರತೀಯ ಜನತಾ ಪಾರ್ಟಿ, ಮೂರನೇ ಸ್ಥಾನಕ್ಕೆ AIADMK ಬರುತ್ತೆ. ಅಂಥದ್ದೊಂದು ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ. ಆ ಮಟ್ಟಿಗೆ ಜನಪ್ರಿಯತೆ ಆಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಆದರೆ ಸ್ವತಂತ್ರವಾಗಿ ಸ್ಪರ್ಧಿಸಿದರೆ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವುದು ಕಷ್ಟ ಸಾಧ್ಯ. ಭಾರತೀಯ ಜನತಾ ಪಾರ್ಟಿಗೆ ಸ್ಥಳೀಯ ನಾಯಕತ್ವ ಬೇಕು. ಸ್ಥಳೀಯ ನಾಯಕತ್ವ ಯಾರ್ದು ಬೇಕು? ಯಾರು DMK ಜೊತೆ ಯಾವಾಗಲೂ ಒಂದು ಸಲ ಪೈಪೋಟೆ ಮೇಲೆ ಅವರು ಒಮ್ಮೆ ಇವರು ಸರ್ಕಾರ ಮಾಡ್ಕೊಂಬಂದಿದ್ರು ಅಂತ ಎಡಪ್ಪಾಡಿ ಪಳನಿಸ್ವಾಮಿ ಜೊತೆ ಸೇರಿಕೊಳ್ಳೋದು ಅನಿವಾರ್ಯ ಆಗುತ್ತೆ. ಆವಾಗ ಅಣ್ಣಾಮಲೈ ಹೇಳ್ತಾರೆ, ಹಾಗಾದರೆ ನಾಯಕತ್ವವನ್ನು ಬದಲಿ ಮಾಡೋಣ, ನಾನೂ ಗೌಂಡರ್ ಸಮುದಾಯದಿಂದ ಬಂದಿದ್ದೀನಿ, ಎಡಪ್ಪಾಡಿ ಪಳನಿಸ್ವಾಮಿನೂ ಗೌಂಡರ್ ಸಮುದಾಯದಿಂದ ಬರ್ತಾರೆ, ಇಬ್ಬರು ಪರಸ್ಪರ ಹೊಂದಾಣಿಕೆ ಇರಲಾರ್ದಂಥ ಕೆಮಿಸ್ಟ್ರಿ ಮ್ಯಾಚ್ ಆಗೋದಿಲ್ಲ. ಆ ಜಾಗಕ್ಕೆ ಉಪಾಧ್ಯಕ್ಷರಾದಂಥ ನಯನಾರ್ ನಾಗೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿಬಿಡೋಣ. ಈ ಮಾತುಕತೆ ನಡೆದಾಗಲೂ ಕೂಡ ಅಣ್ಣಾಮಲೈ ಅಧ್ಯಕ್ಷರಾಗಿಯೇ ಇದ್ದರು, ನಯನಾರ್ ನಾಗೇಂದ್ರ ಉಪಾಧ್ಯಕ್ಷರಿದ್ದರು. ಅಣ್ಣಾಮಲೈಯವರ ಪೌರೋಹಿತ್ಯದಲ್ಲಿ, ಅಣ್ಣಾಮಲೈಯವರ ನೇತೃತ್ವದಲ್ಲಿ, ಅಣ್ಣಾಮಲೈಯವರ ಸಮಕ್ಷಮದಲ್ಲಿ ಎರಡೂ ಸಭೆಗಳಾಗ್ತವೆ. ಸಭೆ ಆದಮೇಲೆ ಎಡಪ್ಪಾಡಿ ಪಳನಿಸ್ವಾಮಿ ಮನೆಗೆ ಚಹಾ ಕೂಟಕ್ಕೆ ಹೋಗ್ತಾರೆ ಅಣ್ಣಾಮಲೈಯವರು. ಇಬ್ಬರು ಹಾರ್ದಿಕವಾಗಿ ಬರಮಾಡ್ಕೊಳ್ತಾರೆ. ಸ್ವತಃ ಅಣ್ಣಾಮಲೈ ಅವರು ಶಾಲ್ ಹಾಕ್ತಾರೆ ಎಡಪ್ಪಾಡಿ ಪಳನಿಸ್ವಾಮಿಗೆ, ಎಡಪ್ಪಾಡಿ ಪಳನಿಸ್ವಾಮಿ ಅಣ್ಣಾಮಲೈಗೆ ಹಾರ ಹಾಕ್ತಾರೆ. ಇಷ್ಟೆಲ್ಲ ಮಾಡಿ ಇಬ್ಬರ ಮೈತ್ರಿಕೂಟ ಆಗುತ್ತೆ. ಮೈತ್ರಿಕೂಟ ಆದ ಕೂಡ ಎಲ್ಲರೂ ಏಕಕಾಲಕ್ಕೆ ಪೈಖಾನೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. MK ಸ್ಟಾಲಿನ್ನು, ಉದಯನಿಧಿ ಸ್ಟಾಲಿನ್ ಎಲ್ಲರೂ ಬಾತ್ರೂಮ್ ಮುಂದೆ ಕ್ಯೂ ಹಚ್ಚಿದ್ದಾರೆ. ನಾ ಫಸ್ಟ್ ಹೋಗ್ತೀನಿ. ಯಾಕಂದ್ರೆ ಇವರು ಸೇರ್ಕೊಂಡ್ಬಿಟ್ರಲ್ಲ, ಇನ್ನು ನಮಗೆ ಕಷ್ಟ ಅನ್ನೋದು ಅವ್ರಿಗೆಲ್ಲ ಗೊತ್ತಾಗತ್ತೆ. ಹೀಗಾಗಿ ಬಾಯಿಗೆ ಬಂದಾಗ ಬೈಲಿಕ್ಕೆ ಶುರು ಮಾಡ್ತಾರೆ. ನಾವು ಈ ರೀತಿ ಇವ್ರ ಜೊತೆ ಸೇರ್ಕೊಳ್ಳಿಕ್ಕೆ ಏನು ಕಾರಣ ಅಂತ ಸ್ಪಷ್ಟವಾಗಿ ಅಮಿತ್ ಶಾ ಹೇಳ್ತಾರೆ. ನೋಡಿ, ಕೇಂದ್ರ ಸರ್ಕಾರದ ಯಾವ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಇವರು ಸಿದ್ಧರಿಲ್ಲ. DMK ಅವರು ಮಾಡಿದ್ದೆಲ್ಲ ಹಗರಣಗಳು. 39,000 ಕೋಟಿ ರೂಪಾಯಿಗಳ ಲಿಕರ್ ಹಗರಣ, ಎಲ್ಕಾಟ್ ಹಗರಣ, ಟ್ರಾನ್ಸ್ಪೋರ್ಟ್ ಹಗರಣ, ಮರಳು ಮಾಫಿಯಾ, ಇಷ್ಟೆಲ್ಲವನ್ನು ಮಾಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ ಅರೆಸ್ಟ್ ಆಗಿರುವಂಥ ಸಚಿವರನ್ನು ಇಟ್ಟುಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಸರ್ಕಾರದ ನೀಟ್ ಪರೀಕ್ಷೆಗೆ ಇವರು ಒಪ್ಕೊಳ್ಳೋದಿಲ್ಲ ಅಂತಾರೆ, ಸರ್ಕಾರದ ತ್ರಿಭಾಷಾ ಸೂತ್ರಕ್ಕೆ ಇವರು ಒಪ್ಕೊಳ್ಳೋದಿಲ್ಲ ಅಂತಾರೆ, ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಒಪ್ಕೊಳ್ಳೋದಿಲ್ಲ ಅಂತಾರೆ. ಸರ್ಕಾರ ಏನು ಹೇಳ್ತು, ಕೇಂದ್ರ ಸರ್ಕಾರ ಅದರ ವಿರುದ್ಧವಾದಂಥ ಧೋರಣೆಯನ್ನು ತಮಿಳುನಾಡಿನಲ್ಲಿ ಮಾಡ್ತಾ MK ಸ್ಟಾಲಿನ್ ಅವರು ತಮಿಳುನಾಡು ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ತಮಿಳುನಾಡು ಜನರಿಗೆ ಅನ್ಯಾಯ ಆಗಬಾರದು ಅಂದರೆ ನಮ್ಮನ್ನು ಆಯ್ಕೆ ಮಾಡಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಪತ್ರಕರ್ತರು ಕೇಳ್ತಾರೆ, ಹಾಗಾದರೆ ಅಣ್ಣಾಮಲೈಯವರ ಭವಿಷ್ಯವೇನು ಅಂತ. ಅಣ್ಣಾಮಲೈಯವರ ಭವಿಷ್ಯವೇನು, ಈಗಲೂ ರಾಜ್ಯಾಧ್ಯಕ್ಷರಾಗಿ ಕೂತಿಲ್ವ ನನ್ನ ಪಕ್ಕಕ್ಕೆ ಅಂತ ಹೇಳ್ತಾರೆ. ಇನ್ನೂ ಅಧ್ಯಕ್ಷರಾಗಿ ಇದ್ರು ಅವಾಗ. ಅದಾದಮೇಲೆ ನಯನಾರ್ ನಾಗೇಂದ್ರ ಆಗಿದ್ದು. ಎರಡನೇದಾಗಿ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದ ಜವಾಬ್ದಾರಿ ಸಿಗಲಿದೆ. ಹಾಗಂತ ಸ್ಥಳೀಯತೆಯನ್ನು ಬಿಡೋದಿಲ್ಲ ಅವರು ಅಂತ ಹೇಳ್ತಾರೆ. ಮತ್ತು ಈ AIADMK ಅವರ ಪನ್ನೀರ್ ಸೆಲ್ವಂ ಮತ್ತು ಶಶಿಕಲಾ ಇವ್ರದೆಲ್ಲ ದಿನಕರನ್ ಇವ್ರ ಕತೆ ಏನು ಅಂತ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವರ ಆಂತರಿಕವಾದಂಥ ಸಂಘರ್ಷಗಳನ್ನ ಅವರೇ ಬಗೆಹರಿಸ್ಕೋಬೇಕೆ ವಿನಃ ನಾವು ಅದರಲ್ಲಿ ಪಾಲ್ಗೊಳ್ಳೋದಿಲ್ಲ.
ನಮ್ಮದೇನಿದ್ರೂ ನೇರವಾಗಿ AIADMK ಜೊತೆ ಮೈತ್ರಿ. ಅವರು ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೋ, ಪ್ರತ್ಯೇಕವಾಗಿ ಹಂಚ್ಕೋತಾರೋ, ಚುನಾವಣೆಗೆ ನಿಲ್ಲೋದಿಲ್ವೋ, ಭಿನ್ನಮತೀಯರಾಗಿರ್ತಾರೋ ಅವ್ರಿಗೆ ಬಿಟ್ಟದ್ದು. ಎಷ್ಟು ಸ್ಪಷ್ಟವಾದಂಥ ನಿಲುವನ್ನು ಅಮಿತ್ ಶಾ ತಳೆದಿದ್ದಾರೆ ಅಂದರೆ, DMKನ ಈ ಬಾರಿ 100ಕ್ಕೆ 100ರಷ್ಟು ತೊಲಗಿಸುವುದು ಅವರ ಸಂಕಲ್ಪದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಹೀಗಾಗಿ ಯಾವ ದೇಶ ವಿರೋಧಿ, ದೇಶದ್ರೋಹಿ ಸರ್ಕಾರ ತಮಿಳುನಾಡಿನಲ್ಲಿದೆಯೋ ಅದರ ಕೊನೆಯ ದಿನಗಳು ಹತ್ತಿರ ಬರ್ತಾ ಇದ್ದಾವೆ. 2026ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ AIADMK ಸರ್ಕಾರ ರಚನೆ ಆಗೋದು ದಿಟವಾಗಿ ಕಾಣಿಸ್ತಾ ಇದೆ. ಅದೇ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.